ಒಂದು ಪ್ರದರ್ಶನ ಕಳೆಗಟ್ಟಬೇಕಾದರೆ ಅದು ಅತ್ಯಂತ ಯಶಸ್ವಿಯಾಗಬೇಕಿದ್ರೆ ಒಟ್ಟು ಒಂದು ಟೀಮ್ ವರ್ಕ್, ಹಿಮ್ಮೇಳ ಮುಮ್ಮೇಳ ಕಲಾವಿದರು ಒಂದು ಎಲ್ಲ ಅವರೊಂದು ಯೋಗದಾನದಿಂದ ಅವರೊಂದು ಏನು ಅವರ ಕಲಾ ಪ್ರದರ್ಶನದಿಂದ ಆ ಕಲೆ ಕಲೆಗಟ್ತದೆ. ಹಾಗಿರುವಾಗ ಇವತ್ತು ಒಟ್ಟು ಯಕ್ಷಗಾನ ಕಲೆಗೆ ಅಭಿಮಾನಿಗಳು ಹುಟ್ಟುಕೊಳ್ಳುವಂಥ ಒಂದು ಅನಿವಾರ್ಯತೆ ಇದೆ. ಮತ್ತು ಆ ಅಭಿಮಾನಿ ಕೂಡ ಒಂದು ರೀತಿಯಲ್ಲಿ ಒಬ್ಬ ಆರೋಗ್ಯಕರ ವಿಮರ್ಶಕನಾಗಿ, ಆರೋಗ್ಯಕರ ಪ್ರೇಕ್ಷಕನಾಗಿ ರೂಪುಗೊಳ್ಳುವಂಥ ಒಂದು ಅನಿವಾರ್ಯತೆ ಕೂಡ ಈ ಸಂದರ್ಭದಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಒಂದು ವಿಷಯವನ್ನು ಇಟ್ಟುಕೊಂಡು ಇವತ್ತು ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಒಳ್ಳೆಯ ಒಂದು ಹೆಸರು ಕೂಡ ಕೊಟ್ಟಿದ್ದಾರೆ, ಯಕ್ಷಗಾನ ಕಲೆಯ ದೀಪಕ್ಕೆ ತೈಲಧಾರೆಗಳಾಗೋಣ ಅನ್ನೋದಾಗಿ. ಖಂಡಿತವಾಗಿ ನಾವು ತೈಲಧಾರೆಗಳಾಗಬೇಕಾದರೆ ನಾವು ಎರಿಯುವಂಥ ಎಣ್ಣೆ ಆ ಬತ್ತಿಯ ಬುಡಕ್ಕೆ ಬೀಳಬೇಕಷ್ಟೇ ಹೊರತು ಆ ಜ್ವಾಲೆಗೆ ಬೀಳಬಾರದು. ಕೆಲವೊಮ್ಮೆ ನಮ್ಮ ಇವತ್ತು ಕಾಣ್ತಾ ಇರೋದು ನಾವು ಉರಿಯುವಂಥ ಜ್ವಾಲೆಗೆ ಎಣ್ಣೆ ಇರುವಂಥ ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಆ ಬತ್ತಿಯ ಬುಡಕ್ಕೆ ಆ ಎಣ್ಣೆ ಬೀಳಬೇಕು. ಆಗಿರುವಾಗ ಹಿತವಾದಂಥ ಒಂದು ಬೆಳಕಿನೊಂದಿಗೆ ಆ ದೀಪ ಉರಿಯುತ್ತದೆ. ನಮಗೂ ಕೂಡ ನೋಡುವವರಿಗೆ ಕಣ್ಣಿಗೆ ಅದು ಒಂದು ಆನಂದವನ್ನು ನೀಡ್ತದೆ.